ಹೆಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಏನಪ್ಪ ಇದು ಜೋಳ ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ನಾನು ಇವತ್ತು ಮಾಡ್ತಾಯಿರೋ ಟಿಫನ್ನು ಕಾರ್ನ್ ಬಜ್ಜಿ ಮಾಡಬೇಕು ಅಂದ್ಕೊಂಡಿನಿ. ಅದೇ ಮಾಮೂಲಿ ಟಿಫನ್ ಮಾಡಿ ಬೇಜಾರಾದಾಗ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಕಾರ್ನ್ ಬಜ್ಜಿ, ಹಾಗೆ ಡಿಫ್ರೆಂಟಾಗಿ ಸ್ವಲ್ಪ ಚೇಂಜ್ ಆಗಿ ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ, ದಪ್ಪ ಅವಲಕ್ಕಿ. ನಾನಿಲ್ಲಿ 2 ಕಾರ್ನ್ ತೊಗೊಂಡಿನಿ. ಅದು ಮೇಲಿನ ಸಿಪ್ಪೆ ತೆಗೆದಿಟ್ಕೊಂಡು ಈ ಥರ ಕಟ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಕಟ್ ಮಾಡ್ಕೊತಾ ಇದ್ದೇನೆ ಅಂತಂದು. ಈ ಥರ ಮೇಲೇ ಕಟ್ ಮಾಡಬೇಕು, ಪೂರ್ತಿ ಡೀಪಾಗಿ ಕಟ್ ಮಾಡೋದು ಬೇಡ. ಈ ಥರ ಮೇಲೆ ಕಟ್ ಮಾಡಿದರೆ ಸಾಕು. ಕಟ್ ಮಾಡಿದಾದಮೇಲೆ ನಾನು 2ರಿಂದ 3 ಸ್ಪೂನಷ್ಟು ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತೀನಿ. 2 ಹಸೆಕಾಯಿ ಬೆಳ್ಳುಳ್ಳಿ ಹಾಕಿ ಅದು ಕೂಡ ರುಬ್ಕೊತೀನಿ ನಾನು. ರುಬ್ಬಿದಾದಮೇಲೆ ಈ ಕಡೆಗೆ ಮಸಾಲೆ ಹಾಕ್ಕೊಂಡ್ಬಿಡ್ತೀನಿ. 2ರಿಂದ 3 ಸ್ಪೂನಷ್ಟು ಕಡಲೆ ಹಿಟ್ಟು, ಆನಂತರ 2 ಸ್ಪೂನಷ್ಟು ಕಾರ್ನ್ ಹಿಟ್ಟು ಹಾಕ್ಕೊತೀನಿ. ಕಾರ್ನ್ ಹಿಟ್ಟು ಇಲ್ಲ ಅಂದರೆ ಅಕ್ಕಿ ಹಿಟ್ಟಾದರೂ ಯೂಸ್ ಮಾಡ್ಕೋಬಹುದು. ಆನಂತರ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಅರಿಶಿಣದ ಪುಡಿ, ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಆನಂತರ ಕೊತ್ತಂಬರಿ ಹಾಗೆ ಈರುಳ್ಳಿ, ಹಸೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಮಿಕ್ಸ್ ಆದಮೇಲೆ ಪೆಪ್ಪರ್ ಪೌಡ್ರ್ ಹಾಕ್ಕೊತೀನಿ. ಈ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬಜ್ಜಿದು. ಎಲ್ಲ ಮಸಾಲ ಹಾಕಿದಾದಮೇಲೆ ಚೆನ್ನಾಗಿ ಈ ಥರ ನಾದ್ಕೊತೀನಿ. ಮಸಾಲ ಎಲ್ಲ ಜೋಳದ ಜೊತೆಗೆ ಮಿಕ್ಸ್ ಆಗಬೇಕು. ಆನಂತರ ಈ ಕಡೆಗೆ ಎಣ್ಣೆ ಬಿಸಿ ಮಾಡಿಟ್ಕೊತೀನಿ. ಬಿಸಿ ಮಾಡ್ಕೊಂಡಾದಮೇಲೆ ಈ ಥರ ಒಂದೊಂದಾಗಿ ಎಣ್ಣೆ ಜೊತೆಗೆ ಹಾಕ್ತಾ ಹೋಗಬೇಕು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತಂದು. ತುಂಬ ಸಿಂಪಲ್ಲಾಗಿದೆ, ಅಷ್ಟೇ ಟೇಸ್ಟ್ ಕೂಡ ಆಗುತ್ತೆ ಈ ಬಜ್ಜಿ ಮಾತ್ರ. ಒಂದ್ಸಲ ಟ್ರೈ ಮಾಡಲೇಬೇಕು, ಮಾಡಿ ನೋಡಿ ಫ್ರೆಂಡ್ಸ್. ಆನಂತರ ಎಣ್ಣೆ ಕೂಡ ಅಷ್ಟೇ, ಎಣ್ಣೆ ಜಾಸ್ತಿ ಬೇಡ ಇದಕ್ಕೆ, ಸಾಕು ಇಷ್ಟೇ. ಒಂದು 5 ನಿಮಿಷ ಸಾಕು ಇದಕ್ಕೆ ಬೇಯೋಕ್ಕೆ. 2 ಕಡೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಈ ಥರ ಗೋಲ್ಡನ್ ಕಲರ್ ಬರಬೇಕು, ನೋಡ್ತಾ ಇರ್ಬೋದು ನೀವು. ಅದೇ ಟಿಫನ್ ತಿಂದು ಬೇಜಾರಾದಾಗ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿದೆ ಅಂತಂದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಜ್ಜಿ. ಹಾಗೆ ಬಿಸಿ ಇದ್ರಂದ್ರೂ ಇನ್ನೂ ಟೇಸ್ಟಿಯಾಗಿರುತ್ತೆ, ತಿನ್ನೋಕೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ. ಇದನ್ನ ಮಾರ್ನಿಂಗ್ ಆದರೂ ಮಾಡ್ಕೋಬೋದು, ಈವ್ನಿಂಗ್ ಆದರೂ ಮಾಡ್ಕೊಂಡು ತಿನ್ಬೋದು. ಬೆಳಗ್ಗೆಗೆ ಇದೊಂದು ಟಿಫನ್ ಆದರೆ ಹೊಟ್ಟೆ ತುಂಬಂಗಿಲ್ಲ, ಅದಕ್ಕೆ ನಾನು ಸ್ವಲ್ಪ ಅವಲಕ್ಕಿ ಹಚ್ಕೊಂಡ್ರಾಯ್ತು ಅಂತಂದು ದಪ್ಪ ಅವಲಕ್ಕಿ ಹಚ್ಕೊತೇನೆ. ಈ ಕಡೆಗೆ ಅವಲಕ್ಕಿಗೆ ಅಂತಂದು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ, ಟಮಾಟಿ ಹಣ್ಣು ಹಾಗೆ ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಕೊತೀನಿ. ಆನಂತರ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡಾದ್ಮೇಲೆ ಅವಲಕ್ಕಿನ ಒಂದು 2ರಿಂದ 3 ನಿಮಿಷ ನೆನೆ ಇಟ್ಕೊಂಡು ಒಗ್ಗರಣೆಗೆ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನಾನು ಅರಿಶಿಣದ ಪುಡಿ ಹಾಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೇನಿ ಅವಲಕ್ಕಿಗೆ. ಅವಲಕ್ಕಿ ಕೂಡ ಅಷ್ಟೇ ಡಿಫ್ರೆಂಟಾಗಿ ಚೆನ್ನಾಗಾಗುತ್ತೆ, ಕಲರು ಚೇಂಜ್ ಆಗುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡ್ತಾ ಇರ್ಬೋದು ಅವಲಕ್ಕಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ಅಂತಂದು. ಇವತ್ತು ಮಾರ್ನಿಂಗ್ ಮಾಡಿರೋ ಈ 2 ಟಿಫನ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್.